ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇದ್ದೀವಿ ನನ್ನ ತಂಗಿಯ ಮಗುವಿನ ಫೋಟೋಶೂಟ್ಗೆ. ಸೊ ನಾನಿವಾಗ ಬಂದಿರೋದು ನನ್ನ ಅಮ್ಮನ ಮನೆಗೆ. ಇಲ್ಲಿಂದ ಎಲ್ಲರೂ ಗಾಡಿಯಲ್ಲಿ ಸ್ಟ್ರೈಟ್ ನಾವು ತಣ್ಣೀರ್ಬಾವಿ ಟ್ರೀ ಪಾರ್ಕ್ಗೆ ಹೋಗ್ತಾ ಇದ್ದೇವೆ. ಏಕೆಂದರೆ ಅವನ ಬರ್ಡೇ ಬರ್ತಾ ಇದೆ 26ಗೆ. ಸೊ ನಾವು ರೆಡಿಯಾಗಿದ್ದೇವೆ ಎಲ್ಲರೂ. ಈಗ ಎಲ್ಲರೂ ಹೊರಟದ್ದು. ಈಗ ಎಷ್ಟಾದ ಗಂಟೆ? ಒಂದೂವರೆ. ಒಂದಾಯ್ತು. ನಾವು ಹೊರಟದ್ದು. ಬರ್ತೇವೆ ಅಮ್ಮ. ಬರ್ಪಾರ್ ಗೊತ್ತಿಲ್ಲ ಪೂಜಕ್ಕ. ನನ್ನ ಚಿಕ್ಕ ಮಗು ಇದ್ದು ಬರ್ಡೇ ಫೋಟೋ ಶೂಟ್ ಆಯ್ತಾ? ಅವನುಂಟಲ್ಲ ನೋಡ್ಲಿಕ್ಕಿಲ್ಲ, ಅವನ ಮುಖ ಅವನುಂಟಲ್ಲ, ನಾವು ರಿವೀಲ್ ಮಾಡ್ಲಿಕ್ಕೆ ಟೈಮ್ ಉಂಟು. ಅವನುಂಟಲ್ಲ ನೀರ್ಗೆಲ್ಲ ಕೈ ಮಾಡ್ರೆ ಟಾಟಾ ಗೈಸ್ ಬಾಯ್. ನನ್ನ ಬರ್ಡೇ ಫೋಟೋ ಶೂಟ್ ಉಂಟು ಇವತ್ತು. ನಾವು ಹೊರಡುವಾಗಲೂ ತುಂಬಾ ಮಳೆ, ತುಂಬಾ ಮಳೆ ಕಿರಿಕಿರಿ ಆಗ್ತದೆ. ಈಗ ಹೇಗೆ ಶೂಟಿಂಗ್ ಆಗ್ತದೆ ಅಂತ ಗೊತ್ತಿಲ್ಲ. ಮತ್ತೆ ಶೂಟಿಂಗ್ ಉಂಟು ನಮಗೆ. ನೀವು ಹೋಗಿ ಅವು ಮಡಿಕೆ ಮೇಲೆ ಹಾಕಿ ಬಸ್ ಗಾಯ್ಸ್. ನಮ್ಗೆ ಕಣ್ಣು ಕೂರ್ತಾ ಇದೆ ಗಾಯ್ಸ್. ಕಣ್ಣು ಕೂರುದಂತ ಗೊತ್ತುಂಟ ನಿಮ್ಗೆ? ನಿದ್ದೆ ಬರ್ತಾ ಇದೆ ಗಾಯ್ಸ್ ಘಟ್ಟದಪ್ಪಿಗೆ. ನಾವು MRPL ರೋಡಿಂದ ಹೋದ್ವಿ. ಅದು ಹೊಸ ರೋಡು. ಇದು MRPL ಸೀನ್. ಅಲ್ಲಿ ಈ ಥರ ಕಾಣ್ತಾ ಇತ್ತು ಬೆಂಕಿ ಮೇಲಿಂದ. ಮತ್ತು ಈ ರೋಡ್ ಕೂಡ ತುಂಬ ನೀಟ್ ರೋಡ್. ಅಲ್ಲಿ ಜನ ವೆಹಿಕಲ್ ಎಲ್ಲ ಕಡಿಮೆ. ಇದು ಡೈರೆಕ್ಟ್ ತಣ್ಣೀರ್ಬಾವಿಗೆ ಹೋಗ್ತದೆ. ನಾವಿದು ಬಸ್ ಪೇ ಆಗಿ ಏರ್ಪೋರ್ಟ್ ರೋಡಿಂದ ಹೋಗಲಿಕ್ಕೆ. ಈ ರೋಡ್ ನೋಡಿ, ಇಲ್ಲಿ ಫೋಟೋಶೂಟ್ಸ್ ಎಲ್ಲ ಮಾಡ್ಬೋದು. ಬಟ್ ಮಳೆ ಬರ್ತಾ ಇತ್ತು, ಅದಕ್ಕೆ ಇಳಿಲಿಲ್ಲ ಫೋಟೋಗೆ. ಇಲ್ಲದಿದ್ದರೆ ಮಗುವಿನ ಒಂದು ಫೋಟೋ ಇಲ್ಲಿ ಕೂಡ ತೆಗಿಬೋ ಅಂತ ಇತ್ತು. ಕ್ಲೀನ್ ರೋಡ್, ಖುಷಿ ಆಗ್ತದೆ ಇಲ್ಲೆಲ್ಲ. ಬಟ್ ತುಂಬ ಚಂಡಿ ಇತ್ತು ರೋಡೆಲ್ಲ. ಇಲ್ಲದಿದ್ದರೆ ಇಲ್ಲಿ ಒಂದು ಫೋಟೋ ತೆಗಿಬೇಕಂತ ನಮಗೆ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಇಲ್ಲಿಂದ ನಾವು ಸ್ಟ್ರೈಟ್ ಹೊರಟ್ವಿ. ಫಸ್ಟ್ ನಾವು ನನ್ನ ತಂಗಿಯ ಹಸ್ಬೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಲ್ಲಿಂದ ವಾಪಸ್ ನಾವು ತಣ್ಣೀರ್ಬಾವಿಗೆ ಬಂದ್ವಿ. ಇಲ್ಲಿ ನಾವು ಫೋಟೋಶೂಟ್ಗೆ ಅಂತಲೇ ಬಂದದ್ದು. ಇಲ್ಲದಿದ್ದರೆ ನಾವು ಸೂರಿಂಜ ರೂಟಲ್ಲಿ ಹೋಗ್ತಾ ಇದ್ವಿ. ಬಟ್ ನಾವಿಲ್ಲಿ ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ, ಮಳೆ ಬಂದು ಚಂಡಿ ಆಗಿತ್ತು ರೋಡ್. ಇಲ್ಲಿ ಇದೊಂದು ಈ ಜಾಗ ಆದ ನಂತರ ನಾವು ಸ್ವಲ್ಪ ಮುಂದೆ ಹೋದರೆ ನಮಗೆ ತಣ್ಣೀರ್ಬಾವಿ ರೂಟ್ ಸಿಗ್ತದೆ. ಆಮೇಲೆ ಅದರ ರೈಟ್ ಸೈಡಿಗೆ ಹೋದರೆ ನಾವು ಸುರತ್ಕಲ್, ಕೂಳೂರು ಆಚೆಲ್ಲ ಹೋಗ್ಬೋದು. ಈ ರೋಡ್ ಇವರು ಬರೋದು ಫಸ್ಟ್ ಟೈಮ್. ನಾವು ಸುಮಾರು ಸರ್ತಿ ಹೋಗಿದ್ವಿ ಈ ರೋಡಲ್ಲಿ. ಇವರು ಹೆಚ್ಚಾಗಿ ಈ ರೋಡಿಂದ ಬರೋದಿಲ್ಲ. ಬಸ್ ಕೂಡ ಇನ್ನೊಂದು ಜಾಗದಿಂದ ಹೋಗ್ತದೆ. ಫಸ್ಟ್ ಬರುವಾಗ ಬಸ್ ಪೇಯಲ್ಲಿ ಸ್ವಲ್ಪ ರೋಡೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಅಲ್ಲಲ್ಲಿ ಹೊಂಡ ಎಲ್ಲ ಇರ್ತದೆ. ಇಲ್ಲಿ ಈ ರೂಟ್ ಚೆಂದ ಇದೆ, ತುಂಬ ಕ್ಲೀನ್ ಇದೆ ರೂಟ್. ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ನೈಟ್ ಬರುವಾಗ MRPL ವ್ಯೂಸ್ ಸೂಪರಾಗಿ ಕಾಣ್ತದೆ. ನೀವು ಬಂದರೆ ಇಲ್ಲಿ ಟ್ರೈ ಮಾಡಿ, ಫೋಟೋಸ್ ವೀಡಿಯೋಸ್ ತೆಗಿಬೋದು. ದುಬೈಯಲ್ಲೆಲ್ಲ ಹೇಗೆ ಲೈಟ್ ಎಲ್ಲ ಫುಲ್ಲು ಇರ್ತದೆ ಅದೇ ಥರ ಕಾಣ್ತದೆ ಇಲ್ಲಿ ಕೂಡ. ಫುಲ್ಲು ಲೈಟ್ ಎಲ್ಲ ಲೈಟ್ ಪಿಂಕ್ ಎಲ್ಲ ಕಾಣ್ತಾ ಇರ್ತದೆ. ವ್ಯೂಸ್ ನೈಟ್ ವ್ಯೂ ಸೂಪರ್ ಕಾಣ್ತದೆ. ನಾವು ಬಂದಿರುವಾಗ ಒಮ್ಮೆ ನೋಡಿದ್ದೇವೆ ಇಲ್ಲಿ. ಅವನಿಗೆ ಅದು ಹೊಸ ಗಾಡಿ, ಅವನು ಕುತ್ಕೊಳ್ಳಿಕ್ಕೆ ಎದುರ್ತಾ ಇದ್ದ. ಬಟ್ ನಾವೆಲ್ಲ ಕುತ್ಕೊಳಿಸ್ತಾ ಇದ್ವಿ, ಟ್ರೈ ಮಾಡ್ತಾ ಇದ್ವಿ. ಮಾತ್ರ ಆಟ ಆಡ್ತಾ ಇದ್ದ ಅವನು. ಹೀಗೆ ಇದು ಮಧ್ಯ ಹೇಳ್ತೇವೆ, ಇದಕ್ಕೆ ಮಧ್ಯ ಹೇಳ್ತೇವೆ. ಆ್ಯಕ್ಚುಲಿ ಇಲ್ಲಿ ನನ್ನ ತಂಗಿ ಕಲಿತ ಅಂಗನವಾಡಿ ಶಾಲೆ ಇದೆ, ನಮ್ಮ ಬಾಡಿಗೆ ಮನೆ ಇದೆ, ನಾನು ನನ್ನ ತಂದೆ ತಾಯಿ ತಂಗಿದ್ದದ್ದು ಅದೆಲ್ಲ ಇಲ್ಲಿದೆ. ತಂಗಿ ವಾಪಸ್ ಇಲ್ಲಿಗೆ ಮದುವೆ ಆಗಿ ಬಂದು. ಸೊ ನಾವು ಈ ಊರನ್ನು ವಾಪಸ್ ನೋಡುವಾಗೆ ಆಯಿತು. ಚಂದ ಉಂಟು, ಇದು ಮನೆ ಕೂಡ ಚಂದ ಉಂಟು. ಕೆಲವು ಮನೆ ನೋಡುವಾಗ ನಮಗೆ ಖುಷಿ ಆಗ್ತದೆ. ನಮಗೆ ಅವರದ್ದೆಲ್ಲ ಕೆಲವು ಡಿಸೈನ್ಸ್ ಮನೆಯದ್ದು ಇಂಟೀರಿಯರ್ಸ್ ಅದೆಲ್ಲ ನೋಡುವಾಗ ಖುಷಿ ಆಗ್ತದೆ. ನಿಮಗೆಲ್ಲ ವಿಚಿತ್ರ ಅನಿಸ್ಬೋದು, ಇದೆಲ್ಲ ಎಂತ ಹೀಗೆಲ್ಲ ಅಂತ.
ಖಾಲಿ 1 ವರ್ಷದ ಫೋಟೋ ಶೂಟಿಗೆ ನಮ್ಮ ಇಷ್ಟ ಅದೆಲ್ಲ ಪ್ರಾಪರ್ಟೀಸ್ ನಮ್ದು ಫೋಟೋ ಶೂಟಿಗೆ. ಅದು ನಮ್ದು ಈಗ ಸ್ವಯ ಇಲ್ಲ, ನಮಗೆ ತಿನ್ಬೇಕೇನಾದ್ರು. ಆಮೇಲೆ ತಿಂದ ಮೇಲೆ ನಮ್ಮದು ಫೋಟೋ ಶೂಟ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಇದು ಪಾರ್ಕಿಂಗ್ ಟೇಬಲ್ ಉಂಟಾ? ಹೌದು, ಇಲ್ಲಿ ಮಾಡಿಕೆ ಅದು ಅದೆಷ್ಟು? ಇಲ್ಲೇ ಮಾಡಿ ಎಷ್ಟು? ಗೈಸ್, ನಾವು ಇಲ್ಲಿ ಕಲ್ಲಂಗಡಿ ತಗೊಳ್ಳಿಕ್ಕೆ ಬಂದಿದ್ದೇವೆ. 2 ಚರ್ಮುರಿ ಮತ್ತೆ ದೊಂಡೆ ಬೆಲ್ಲ ಚಾನಿಕ್ ಅವು ಗೊತ್ತಿವೆ. ಗೈಸ್ ಪತ್ತೂನು ಒಂಜಿ ಗೈಸ್, ನಾವೆಲ್ಲ ನಮ್ಮದು ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇವೆ ಮಗುವಿನ ಫೋಟೋ ಶೂಟ್ಗೆ. ತಣ್ಣೀರ್ ಬಾವಿ ಹೌದೆಂದು ತಣ್ಣೀರ್ ಬಾವಿ ಟ್ರೀ ಪಾರ್ಕಿಗೆ ಬಂದಿದ್ದೇವೆ. ತಣ್ಣೀರ್ ಬಾವಿ ಟ್ರೀ ಪಾರ್ಕಿಗೆ ಬಂದಿದ್ದೇವೆ. ಟ್ರೀ ಪಾರ್ಕಿಗೆ ಮಕ್ಕಳೇ ನಿಮ್ಮ ಬಾಯಿ ಎಕ್ಕಳೆ ಎಂದು ಶೋಕುಂಡುಂಟು ಅಲ್ಲ ತಿಂದಿತ್ತು ಒಂದುಲ ಕಟ್ಟ ತಿಂತುಲಗೆ. ಹಾಯ್ ಗೈಸ್, ತಣ್ಣೀರ್ ಬಾವಿ ಬೀಚ್ ಹೇಗೆ ಉಂಟು ನೋಡಿ. ಇದು ತಣ್ಣೀರ್ ಬಾವಿ ಟ್ರೀ ಪಾರ್ಕ್ ಎಲ್ಲರ. ನನ್ನ ದೊಡ್ಡ ಮಗ ಬರುದಿಲ್ಲ ಅಂತ ಹೇಳಿದ. ಅವನು ಟ್ಯೂಷನ್ಗೆ ಹೋಗಿ ಬರುವಾಗ ಲೇಟ್ ಆಗಿತ್ತು, ಅದಕ್ಕೆ ನೀವು ಹೋಗಿ ಅಂತ ಹೇಳಿದ. ಅವನು ದೊಡ್ಡ ದಾಸಿನ. ಇಲ್ಲೆಲ್ಲ ನನಗೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇಲ್ಲೆಲ್ಲ ಲವರ್ಸ್ ಅವರು ಕದ್ದು ಬಂದಿರ್ತಾರೆ. ಅವರದೆಲ್ಲ ವಿಡಿಯೋ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ನಾವು ಮಾಡೋದಿಲ್ಲ. ನಾವೀಗ ಟ್ರೀ ಪಾರ್ಕಿಗೆ ಬಂದಿದ್ದೇವೆ. ಎಷ್ಟು ಚಂದ ಉಂಟು ಅದರ ಪ್ಲೇಸ್. ಇಲ್ಲಿ ಪಾಪ ಹೊರಗಡೆ ಮಲಗಿದ್ದಾರೆ, ಅಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ. ಅಲ್ಲಿ ನಾಯಿ ಬಿಡಿ, ಕೆಲವರು ನೆಮ್ಮದಿಗೋಸ್ಕರ ಬರ್ತಾರಲ್ವ ಹಾಗೆ. ಇಲ್ಲಿ ಒಬ್ಬ ಬೊಗರು ಇದ್ದಾನೆ. ಬೊಗರು ಚಿಕ್ಕ ಮಗು ರೆಡಿ ಆಗಿದೆ. ನಮ್ದೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ನಾವು ರೆಡಿ ಮಾಡಿದ್ದೇವೆ. ಟ್ರೈ ಮಾಡ್ತಾ ಇದ್ದಾರೆ ಮಗುವಿಗೆ ಫೋರ್ಸ್ ಎಲ್ಲ ಕೊಡಬೇಕು ಅಂತ. ಅವನು ಕಂಫರ್ಟೇಬಲ್ ಆಗಬೇಕು, ಇಲ್ಲದಿದ್ದರೆ ನಮಗೆ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ನಾನು ಇಲ್ಲಿ ಚಿಕ್ಕ ಮಗ ಅಲ್ಲಿ ಪಾರ್ಕಿಗೆ ಹೋಗುವ ಅಂತ ಹೇಳ್ತಾ ಇದ್ದೆ. ಸೊ ನಾವು ಈಗ ಅವನನ್ನು ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗಿ ಬರ್ತೇನೆ. ಅಷ್ಟು ತನಕ ಇವರಲ್ಲಿ ಅವನನ್ನು ಸೆಟ್ ಮಾಡಿರ್ತಾರೆ. ಅವನಿಗೆ ಆಟ ಆಡಬೇಕಂತ ಅಲ್ಲಿ ಚಿಕ್ಕ ಆಟ ಆಡೋದೆಲ್ಲ ಇತ್ತು, ಜೂಲ ಎಲ್ಲ ಇತ್ತು. ಇಲ್ಲಿ ನೋಡಿ ಅಂತೆ ಆನೆ ಫಾರೆಸ್ಟ್. ಇಲ್ಲಿ ಪಾರ್ಕ್ ಉಂಟು, ಮಕ್ಕಳಿಗೆ ಆಟ ಆಡ್ಬೋದು. ಮತ್ತು ಅಲ್ಲೆಲ್ಲ ನಮ್ಮದು ಕಂಬಳದ್ದೆಲ್ಲ ಇದು ಬಿಡಿಸಿದ್ದಾರೆ. ಇಲ್ಲೆಲ್ಲ ಲವರ್ಸ್ ಇದ್ದಾರೆ, ನಮಗೆ ತೋರಿಸಿಕ್ಕೆ ಆಗೋದಿಲ್ಲ ಫುಲ್ ವೀಡಿಯೋಸ್ ಎಲ್ಲ. ಸೊ ನಾನು ಮಾಡಲ್ಲ ಅಲ್ಲೆಲ್ಲ ವೀಡಿಯೋ. ಬಡ ಎಂಕ್ಲೆಗು ಮಕ್ಕಳಿಗೆಲ್ಲ ಕೊಡಿ ಅಂಕುಳು. ಎಂಕ್ಲೆ ತಿಕ್ಕೆ ಒಂದು ಪೀಸ್ ಕೊರಿ ಅಂಕುಳು. ಸೆಕೆಂಡ್ ಕೊರ್ಬಾರಾ ಈಗಳು ಕನ್ನ. ಗಾಯ್ಸ್, ನಮಗೆ ಫುಲ್ಲು ಸುಸ್ತಾಗಿದೆ, ನಮಗೆ ಆಗುದಿಲ್ಲ. ಅವರು ಗಾಡಿ ತಲೆಗೆ ಹೋಗಿದ್ದಾರೆ. ಅಪ್ಪ ಅವು ಕಂಪಿಂದ ಗಾಡಿ ತುಲಾಗಿ ಅಲ್ಪ ಒಂದು ಕಂಪಿನ ಗಾಡಿ. ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಟೇಕ್ ಕೇರ್.